ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ತಂದೆ ತಾಯಿ ಒಳ್ಳೆಯವರಾಗಿದ್ದರೆ ಕೆಲವರು ಮಕ್ಕಳು ಇಬ್ಬರೋ ಮೂವರೋ ಒಬ್ಬರೋ ಇರ್ತಾರೆ. ಅದರಲ್ಲಿ ಒಬ್ಬರಾದರೂ ಕೆಟ್ಟವರು ಇರ್ತಾರೆ. ಅವರು ತಂದೆ ತಾಯಿಗೆ ತಲೆನೋವು ತರ್ತಾರೆ. ಹಾಗೆ ಮನೆಯಲ್ಲಿ ಮಗನಿಗೆ ಮದುವೆ ಮಾಡಿದ್ರೆ ಅಥವಾ ಸೊಸೆ ಒಳ್ಳೆಯವಳಾಗಿರ್ಬೋದು, ಸೊಸೆ ಬಂದವಳು ಅಥವಾ ಅತ್ತೆ ಮಾವನಿಗೆ ಸಟ್ಟಾಗದೇ ಇರ್ಬೋದು, ಅಥವಾ ಅದೇ ಸೊಸೆಗೆ ಅತ್ತೆ ಮಾವನೇ ಸಟ್ಟಾಗದೇ ಇರ್ಬೋದು. ಇಲ್ಲಿ ಜಗಳಗಳು, ತಗಾದೆಗಳು, ಗೊಂದಲಗಳಂತೂ ಇದ್ದೇ ಇರುತ್ತೆ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದು ನಿಧಾನಕ್ಕೆ ನೋಡಿದಾಗ ಮಗ ಒಳ್ಳೆಯವನ ಕೆಟ್ಟವನ, ಸೊಸೆ ಒಳ್ಳೆಯವಳ ಕೆಟ್ಟವಳ, ಅತ್ತೆ ಮಾವ ಕೆಟ್ಟವರ ಒಳ್ಳೆಯವರ, ಅಥವಾ ತಂದೆ ತಾಯಿ ಒಳ್ಳೆಯವರ ಕೆಟ್ಟವರ ನಿಧಾನಕ್ಕೆ ನೋಡಿದಾಗ ಗೊತ್ತಾಗುತ್ತೆ. ಇದು ಒಂದು ರೀತಿ. ಇದಕ್ಕೆ ಕಾರಣ ಏನು? ಇನ್ನೂ ಕೆಲವರು ಮಕ್ಕಳು ಅಥವಾ ಅಣ್ಣ ತಮ್ಮ ಅಥವಾ ಮಿತ್ರರು, ಸ್ನೇಹಿತರು, ಅವರ ಹೆಣ್ಣಾಗಿರಲಿ ಗಂಡಾಗಿರಲಿ, ಅವರು ಮಾಡಿದ ತಪ್ಪುಗಳಿಗೆ ಅವರೆಲ್ಲೋ ಆಕ್ಸಿಡೆಂಟ್ ಮಾಡ್ತಾರೆ. ಯಾವುದೋ ಒಂದು ಕಾರೋ ಗಾಡಿನೋ, ಅಥವಾ ಎಲ್ಲೋ ಸಾಲ ಮಾಡ್ತಾರೆ ಅವರು, ಅಥವಾ ನಮಗೆ ಹೇಳ್ತಾರೆ ಸಾಲ ಮಾಡಿ ಕೊಡಿ, ಕಷ್ಟ ಇದೆ, ಈ ರೀತಿ ಹೇಳ್ತಾರೆ. ಅವ್ರ ಕಷ್ಟ ನಾವು ನೋಡಲಾರ್ದೆ ಅವ್ರ ಮಗ ಇರ್ಬೋದು, ಸೊಸೆ ಇರ್ಬೋದು, ಅಕ್ಕಪಕ್ಕ ಇರೋ ಮನೆಯವರು ಇರ್ಬೋದು, ಇಲ್ಲ ಫ್ರೆಂಡ್ಸ್ ಇರ್ಬೋದು, ಅಣ್ಣ ತಮ್ಮ ಅಕ್ಕ ಯಾರೋ, ಅತ್ತಿಗೆ ಮಾವ ಯಾರೋ ಇರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ತಾತ ಅಜ್ಜಿ ಯಾರೋ ಇರ್ತಾರೆ ನಮ್ಮ ಸುತ್ತಲೂ. ನಮ್ಮ ಕೈಯಲ್ಲಿ ಸಾಲ ಮಾಡಿಸ್ತಾರೆ. ನಾವು ಸಾಲ ಮಾಡಿ ಅವ್ರಿಗೆ ಕೊಡ್ತೀವಿ. ಅವರೆಷ್ಟೋ ದುಂಬಾಲು ಬಿದ್ದಿರ್ತಾರೆ. ಈಸ್ಕೊಡಿ ಕೊಟ್ಬಿಡ್ತೀನಿ, ಅದು ಬರುತ್ತೆ ಇದು ಬರುತ್ತೆ, ಆ ಚೆಕ್ ಆಗುತ್ತೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ, ಹೀಗೆ ಹೇಳ್ತಾ ಹೋಗ್ತಾರೆ. ನಾವು ಅವ್ರ ಕಾಟ ತಾಳಲಾರ್ದೆ ಎಷ್ಟೋ ಅಷ್ಟು ಈಸ್ಕೊಟ್ಬಿಡ್ತೀವಿ. ಆಮೇಲೆ 1 ತಿಂಗಳು 2 ತಿಂಗಳು ಅವ್ರು ಕಟ್ತಾರೆ, ಬಡ್ಡಿ ಗಿಡ್ಡಿ ಕಟ್ತಾರೆ. ಆಮೇಲೆ ಕಟ್ಟಲ್ಲ. ಮುಂದಿನ ತಿಂಗಳು ಒಂದೇ ಸಾರಿ 2 ತಿಂಗಳದ್ದು ಕೊಟ್ಬಿಡ್ತೀನಿ, ಆ ರೀತಿ ಹೇಳ್ತಾರೆ. ಮುಂದಿನ ತಿಂಗಳು ಆಯಿತು ಬರುತ್ತೆ, 2 ತಿಂಗಳದ್ದು ಕೊಡಬೇಕೀಗ, ಕೊಡಲ್ಲ. ಮತ್ತು ಇಲ್ಲ 3 ತಿಂಗಳದ್ದು ಒಂದೇ ಸಾರಿ ಕೊಟ್ಬಿಡ್ತೀನಿ, ಶುರು ಹಚ್ಕೋತಾರೆ. ಆಮೇಲೆ ಬರ್ತಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ, ನಿಮ್ಮಿಂದ ದೂರ ಆಗ್ತಾರೆ. ಅವ್ರು ಯಾರಾದರೂ ಸರಿ. ಯಾವಾಗ ನೀವು ಸಾಲ ಈಸ್ಕೊಟ್ರಿ, ಆ ಸಾಲ ಈಸ್ಕೊಡೋವಾಗ ಅವ್ರಿಗೆ ನೀವಂದರೆ ದೇವ್ರ ಥರ. ಈಗ ಅವರು ಬರ್ತಾ ದೂರ ಆಗ್ತಾರೆ. ನೀವು ಕಾಲ್ ಮಾಡ್ತೀರಾ, ಫೋನ್ ಮಾಡ್ತೀರಾ, ಇಲ್ಲ ಅವ್ರು ಎಲ್ಲಿದ್ದಾರಂತ ಓಡಾಡ್ತೀರಾ. ಆಮೇಲೆ ಕತೆಗಳು ಶುರು ಹೇಳ್ತಾರೆ, ಏನೇನೋ ಕತೆಗಳು ಕಟ್ತಾರೆ. ಲಾಸ್ಟ್ಗೆ ಅವರು ನಿಮ್ಮಿಂದ ದೂರ ಆಗ್ತಾರೆ. ಬರ್ತಾ ಅವ್ರ ಮಾತಿನಲ್ಲಿ ನಡವಳಿಕೆಯಲ್ಲಿ ಬೇರೆ ಥರ ಆಗುತ್ತೆ. ನಿಮ್ಮ ಮೇಲೆ ಮೊದಲಿದ್ದ ಗೌರವ ಆಮೇಲೆ ಇರಲ್ಲ. ಇದು ಒಂದು ರೀತಿ ಕಷ್ಟಗಳಲ್ಲಿ ನೀವು ಸಿಕ್ಕಾಕೊಂತೀರ. ಇದು ಕರ್ಮಫಲ. ಯಾವ ರೀತಿ ಕರ್ಮಫಲ ಅಂತ ನಾನು ಆಮೇಲೆ ಹೇಳ್ತೀನಿ. ಮೊದಲೆಲ್ಲ ಕೆಲವೊಂದು ಘಟನೆಗಳನ್ನು ನಾನು ನಿಮಗೆ ವಿವರಿಸ್ತೀನಿ. ಸಾಲಗಳಲ್ಲಿ ನೀವು ಹೇಗೆ ಸಿಕ್ಕಾಕೊಂತೀರ ಅಂದರೆ, ನಿಮ್ಮನ್ನು ಯಾರೋ ಪಾತಾಳಕ್ಕೆ ತುಳಿದ್ಬಿಡ್ತಾರೆ. ಅವರು ನಿಮ್ಮ ಕೈಯಲ್ಲಿ ಸಾಲ ಮಾಡಿಸ್ಬಿಟ್ಟು ನೀವು ಸಾಲ ಮಾಡಬೇಕು, ಅವ್ರಿಗೆ ಕೊಡಬೇಕು. ಈ ರೀತಿ ಒಂದು ರೀತಿಯಲ್ಲಿ ತುಳಿತಾರೆ. ಎರಡನೇದು, ನೀವೆಲ್ಲ ಮನೆ ಕಟ್ಟಲಿಕ್ಕೆ, ಸೈಟ್ ತೊಗೊಳ್ಲಿಕ್ಕೆ, ಯಾವುದೋ ಮದುವೆ ಮಾಡ್ಕೊಳ್ಳಿಕ್ಕೆ, ಯಾವುದೋ ಒಂದು ಒಡವೆ ಮಾಡಿಸ್ಲಿಕ್ಕೆ, ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ, ಒಡವೆ ಮಾಡಿಸ್ಲಿಕ್ಕೆ, ಇಲ್ಲ ಚೌಲ್ಟ್ರಿದು ಬುಕ್ ಮಾಡಲಿಕ್ಕೆ, ಮದುವೆ ವ್ಯವಸ್ಥೆ ನೋಡ್ಕೊಳ್ಳಿಕ್ಕೆ ಒಂದಷ್ಟು ಹಣ ಕೂಡಿ ಇಡ್ತೀರ. ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಪೈಸಾ ಇಟ್ಟಿರ್ತೀರ. ಇವ್ರು ಯಾರೋ ಎಲ್ಲೋ ಆಕ್ಸಿಡೆಂಟ್ ಮಾಡಿ, ಇವ್ರು ಯಾರೋ ನಿಮ್ಮ ಹತ್ರ ಬಂದು, ಅಯ್ಯೋ ನನ್ನ ಪ್ರಾಣ ಹೋಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ, ಅವ್ರಿಗೆ ಹಣ ಕೊಡಬೇಕು ಅಂತ ಕೂತ್ಕೊಬಿಡ್ತಾರೆ ನಿಮ್ಮ ಹತ್ರ. ಏನು ಕೂತ್ಕೋತಾರೆ? ನಾನು ಸತ್ತಾಗ್ಬಿಡ್ತೀನಿ, ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ, ಅವ್ರ ಸಾಲಗಾರ ಕಟ್ಟ ನಾನು ತಡೆಯೋಕ್ಕಾಗ್ತಾಯಿಲ್ಲ, ಈಗ ನೀವು ಕೊಟ್ರೇ ನನಗೆ ಅಂತ ಕೂತ್ಕೊಬಿಡ್ತಾರೆ. ನೀವು ಕೊಟ್ಟಿಲ್ಲ ಅಂದರೆ ಸತ್ತೋಗ್ತೀನಿ ಅಂತ. ಆವಾಗ ನೀವೇನು ಮಾಡ್ತೀರ? ಎಷ್ಟೋ ವರ್ಷಗಳಿಂದ ಕೂಡಿಟ್ಟಿರೋದು ಯಾವುದೋ ಒಂದು ಸೈಟ್ ತೊಗೊಳ್ಲಿಕ್ಕೆ, ಮದುವೆ ಮಾಡಲಿಕ್ಕೆ, ಇನ್ನೇನಕ್ಕೋ ಬಹಳ ಒಂದು ಒಳ್ಳೆ ಆಸೆ ಇಟ್ಕೊಂಡು, ಒಂದು 2 ವೀಲರ್ ತೊಗೊಳಕ್ಕೋ, 4 ವೀಲರ್ ತೊಗೊಳಕ್ಕೋ, ಸೈಟ್ ತೊಗೊಳಕ್ಕೋ, ಫ್ಯಾಕ್ಟ್ರಿ ಮಾಡಲಿಕ್ಕೋ, ಆಫೀಸ್ ಮಾಡಲಿಕ್ಕೋ, ಹೋಟ್ಲ್ ಮಾಡಲಿಕ್ಕೋ, ಅದು ಯಾವುದೋ ತರಕಾರಿ ಹಣ್ಣು ಅಂಗಡಿ ಮಾಡಲಿಕ್ಕೋ, ಯಾವುದೋ ಚಿಲ್ಲರೆ ಕಿರಾಣ ಅಂಗಡಿ ಯಾವುದೋ ಒಂದು ಮಾಡಲಿಕ್ಕೋ, ಒಟ್ಟಿನಲ್ಲಿ ನಿಮ್ದೊಂದು ಒಳ್ಳೆಯ ಉದ್ದೇಶದಿಂದ ಪೈಸಾ ಕೂಡಿಟ್ಟು ಎಲ್ಲೋ ಒಂದು ಬ್ಯಾಂಕಲ್ಲಿ ಇಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೀರ. ಇವ್ರ ಕಾಟ ತಾಳಲಾರ್ದೆ ಇನ್ನೇನು ಮಾಡೋದು, ಕೊಟ್ಬಿಡ್ತೀರ.
ಇಷ್ಟು ವರ್ಷ ಮಾಡಿದ್ದು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯಿತು. ತುಂಬ ದುಃಖ ಆಗುತ್ತೆ, ಧರ್ಮ ಸಂಕಟ. ಅಲ್ಲ, ಅವರು ಕೊಡಲಿಲ್ಲ ಅಂದರೆ ನಿಮಗೆ ಧರ್ಮ ಸಂಕಟ ಕೊಟ್ಬಿಡ್ತೀರ. ಕೊಟ್ಬಿಟ್ಟ ಮೇಲೆ ಸಮಸ್ಯೆ ಬಗೆಹರುತ್ತಾ? ಬಗೆಯಲ್ಲ. ಅವ್ರು ಎತ್ಕೊಂಡು ಹೋಗಿ ಆಮೇಲೆ ಯಾರಿಗೋ ಕೊಟ್ಟು ಇನ್ನೇನೋ ಮಾಡಿ ಲಾಸ್ಟ್ಗೆ ಅದು ವಾಪಸ್ ನಿಮಗೆ ಬರೋದು ಅಷ್ಟು ಸುಲಭದ ಮಾತಲ್ಲ, ಹಂಗೆ ಆವಾಗಿರುತ್ತೆ. ಲಾಸ್ಟ್ಗೆ ನೀವು ತುಂಬ ನೋವು ತಿಂತೀರ. ಈ ರೀತಿಯೆಲ್ಲ ಆಗುತ್ತೆ. ನೀವು ಸಂಪಾದನೆ ಮಾಡಿದ ಪೈಸಾ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ನಾನಾ ರೀತಿಯಲ್ಲಿ. ಇಲ್ಲ ಯಾರೋ ಒಬ್ಬರು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿಬಿಡ್ತಾರೆ. ಅವ್ರು ಯಾರೋ ನಿಮ್ಮವರೇ ಅಥವಾ ಬೇಕಾದವರು ಅಥವಾ ಪರಿಚಯ ಇರೋರು ನಿಮ್ಮನ್ನು ಹಿಡ್ಕೊಬಿಡ್ತಾರೆ. ದುಡ್ಡು ಕೊಡಿ, ಹಾಸ್ಪಿಟ್ಲಲ್ಲಿ ಕಟ್ಟಬೇಕು, ಲಕ್ಷ ಕಟ್ಟಬೇಕು, ಆಪ್ರೇಷನ್ ಇಲ್ಲಾಂದರೆ ಸತ್ತೋಗ್ತಾರೆ, ಹೀಗೆ ಏನೇನೋ ಹೇಳ್ತಾರೆ. ನೀವು ನೋಡ್ಲಾರ್ದೆ ಕೊಟ್ಬಿಡ್ತೀರ. ಒಟ್ಟಿನಲ್ಲಿ ನೀವು ಮನೇಲಿ ಇಟ್ಕೊಂಡಿರ್ತೀರೋ, ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀರೋ, ಅಥವಾ ಸಾಲ ಮಾಡ್ತಿರೋ, ಅಥವಾ ಗಿಡವೆ ನಿಮ್ಮಲ್ಲಿರೋದು ಎಲ್ಲೋ ಬ್ಯಾಂಕಲ್ಲಿ ಇಟ್ಟವ್ರಿಗೆ ಕೊಡ್ತಿರೋ, ಒಟ್ಟಿನಲ್ಲಿ ನೀವು ಕಷ್ಟ ತೊಗೊತೀರ, ರಿಸ್ಕ್ ತೊಗೊತೀರ. ಇದು ಯಾವ ಕರ್ಮ ಇದು? ಇದು ಯಾವ ಕರ್ಮ ರೀ? ಯಾವ ಕರ್ಮ ಇದು? ಅಲ್ಲ, ನೀವು ಪೈಸಾ ಕೂಡಿ ಹಿಡಿಯೋವಾಗ ಯಾವುದೇ ಕೆಟ್ಟ ಅಭ್ಯಾಸ ಇಲ್ದಿರ, ದುಂದು ವೆಚ್ಚ ಮಾಡ್ದಿರ, ಆರಾಮ ಎಲ್ಲ ಕೂಡಿಟ್ಟು ಸರಿಯಾಗಿ ತಿನ್ನೋದು ತಿಂದಿರ, ಕುಡಿಯೋದು ಕುಡಿದಿರ, ಒಳ್ಳೆ ಬಟ್ಟೆನೂ ಹಾಕ್ದಿರ, ಒಳ್ಳೆ ಮನೆಯಲ್ಲೂ ವಾಸ ಮಾಡ್ದಿರ, ಯಾವುದೋ ಒಂದು ಮನೆಯಲ್ಲಿ ಎಲ್ಲೋ ಒಂದು ಕಡೆ ವಾಸ ಮಾಡಿಕೊಂಡು ಕೂಡಿಟ್ಟು ಇವತ್ತು ಯಾರಿಗೋ ಕೊಡಬೇಕಾಗಿರೋ ಪರಿಸ್ಥಿತಿ ಇಲ್ಲ. ಅವ್ರು ಯಾರೋ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಪೊಲೀಸರು ಕಟ್ಟಬೇಕು ಅಂತ ಕೇಳ್ಕೊಬಿಡ್ತಾರೆ, ಅವ್ರು ಕೊಡಬೇಕು. ಇಲ್ಲ, ಪೊಲೀಸರಿಂದ ಬಿಡಿಸ್ಕೋಬೇಕು, ಅದಕ್ಕೆ ಕೊಡಬೇಕು ನೀವು. ಇದ್ಯಾವ ಕರ್ಮ? ಅವ್ರ್ಯಾರೋ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊಬಿಡ್ತೀನಿ ಅಂದರೆ ನೀವು ಕೊಡಬೇಕಾ? ಇದ್ಯಾವ ಕರ್ಮ? ಅವ್ರ್ಯಾರೋ ಹಾಸ್ಪಿಟ್ಲಲ್ಲಿ ಕಾಯಿಲೆ ಬಿದ್ದು ಹಾಸ್ಪಿಟ್ಲಲ್ಲಿದ್ದಾರೆ, ಅದಕ್ಕೆ ನೀವು ಕೊಡಬೇಕಾ? ಇಷ್ಟೇ ಅಲ್ರಿ, ಇನ್ನೊಂದಿದೆ. ನೀವು ಮನೇಲಿ ಇಟ್ಟಿರ್ತೀರ ಎಲ್ಲೋ ಲಾಕರ್ನಲ್ಲಿ ಗಿಡವೆ ಮಾಡಿಸಿ ಮಗಳ ಮದುವೆಗೋ, ಮಗನ ಮದುವೆಗೋ, ಇನ್ನೊಬ್ರಿಗೋ ಮತ್ತೊಬ್ರಿಗೋ, ಅಥವಾ ಸೈಟ್ ತೊಗೊಳ್ಲಿಕ್ಕೋ, ಜಮೀನು ತೊಗೊಳ್ಲಿಕ್ಕೋ, ಮನೆ ತೊಗೊಳ್ಲಿಕ್ಕೋ ಒಂದಷ್ಟು ಹಣನೂ ಇಟ್ಟಿರ್ತೀರ. ಯಾವನೋ ಕಳ್ಳ ಯಾವೋ ಮುಂಡಾಗ ಬರ್ತವೆ, ರಾತ್ರಿ ಹೊತ್ತು ಬಂದು ಕತ್ಕೊಂಡು ಹೋಗ್ತವೆ, ಇಲ್ಲ ಆಗ್ಲೊತ್ತು ಬಂದು ಕಟ್ಕೊಂಡು ಹೋಗ್ತವೆ. ಇದು ಯಾವ ಕರ್ಮ ರೀ? ನೀರಿನಲ್ಲಿ ಹೋಮ ಮಾಡ್ದಂಗೆ ಇದು ಯಾವ ಕರ್ಮ? ಯೋಚನೆ ಮಾಡಿದ್ರ? ಹಾಂ, ಅಲ್ಲ, ತಿನ್ನೋದು ನೀವು ಪಾಪ ಮೋಜು ಮಸ್ತು ಮಾಡದೆ ಹಣ ಉಳಿಸಿದ್ರ. ಯಾವುದೋ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಹಣ ಉಳಿಸಿದ್ರ. ನಾವ್ಯಾಗ ಬಟ್ಟೆಗಳು ತೊಗೊಳ್ದಿರ, ಒಡವೆಗಳು ಹಾಕ್ಕೊಳಕ್ಕೆ ತೊಗೊಳ್ದಿರ, ಹಣ ಉಳಿಸಿದ್ರ ಏನೋ ಒಂದು ಒಳ್ಳೆಯ ಉದ್ದೇಶಕ್ಕೆ. ಈಗ ನೋಡಿದ್ರೆ ಇವನು ಯಾರೋ ಕಳ್ಳ ಬಂದು ಕದ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಏನಾಗೋದು? ಅವ್ರ್ಯಾರೋ ಹಾಸ್ಪಿಟ್ಲ್ ಅಂದರೆ ಬೇಕು ಅಂದರೆ ಏನು ಮಾಡೋದು? ಅವ್ರ್ಯಾರೋ ನೇಣಾಕೊಬಿಡ್ತೀನಿ ನನ್ನ ಸಾಲ ಕಟ್ಟಬೇಕು ಅಂದರೆ. ಅಲ್ಲ, ಅವರೆಲ್ಲ ಚೆನ್ನಾಗಿ ತಿಂತಾರೆ, ಕುಡಿತಾರೆ, ಮೋಜು ಮಸ್ತು ಮಾಡ್ತಾರೆ ರೀ. ಅವ್ರಿಗೆ ಪೈಸಾ ಉಳಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರಲ್ಲ. ಎಷ್ಟು ಮಂದಿಗೆ, ಲಕ್ಷಕ್ಕೆ ಅಷ್ಟು ಮಂದಿಗೆ ಯಾರೋ ಒಬ್ಬರು ಪಾಪ ಯೋಚನೆ ಮಾಡಿರ್ಬೋದು, ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು, ಅವ್ರಿಗೆ ಬೇಕಾದ್ರೆ ಸಹಾಯ ಮಾಡಿ. ಅವರು ಪ್ರಾಮಾಣಿಕವಾಗಿರ್ತಾರೆ, ಅಂಥವ್ರು ಮಾಡಿ ನಾನು ಬೇಡನಲ್ಲ. ನೀವು ಕೋಟಿಗೆ ಹುಡುಕಿದ್ರು ಒಬ್ಬರು ಒಳ್ಳೆಯವ್ರು ಸಿಗಲ್ಲ, ಹಾಗಂತ ಎಲ್ಲರಿಗೂ ಮಾಡ್ತೀರಾ. ಇದು ಯಾವ ಕರ್ಮ? ಈ ರೀತಿ ನೀವು ಕಷ್ಟಗಳಲ್ಲಿ ಸಿಕ್ಕಾಕೊಳ್ಳೋದು. ಆವಾಗ ಬಾಯಿ ಬಡ್ಕೊಳ್ಳೋ ಪಾಪ ನೀವೇನು ಮಾಡೋದು? ನೀವು ಕೈ ಜಾರಿ ಹೋಗ್ಬಿಟ್ಟಿದೆ, ಅದು ಒಡವೆ ಇರ್ಬೋದು, ಹಣ ಇರ್ಬೋದು, ಅಥವಾ ಬೇರೆ ಕಡೆ ನೀವು ಸಾಲ ಮಾಡ್ಕೊಬಿಟ್ಟಿದ್ದೀರ, ನೀವು ಸಿಕ್ಕಾಕೊಂಡ್ಬಿಡ್ತೀರ. ಈಗ ಬೇರೆಯವರಿಂದ ತಗಲಾಕೊಬಿಡ್ತೀರ. ಇಡೀ ನಿಮ್ಮ ಜೀವನನೇ ವ್ಯರ್ಥ ಆಗ್ಬಿಡುತ್ತೆ. ಆ ಮನೆಯಲ್ಲಿ ಗಲಾಟೆಗಳು, ಗಂಡ ಹೆಂಡತಿ ಗಲಾಟೆಗಳು, ಅಪ್ಪ ಮಕ್ಕಳು ಗಲಾಟೆಗಳು, ನೀನು ಯಾಕೆ ಕೊಟ್ಟೆ ಅವರಿಗೆ ಅಂತ ಈ ರೀತಿ ಎಲ್ಲ ಆಗುತ್ತೆ. ಅಷ್ಟೇ ಆಗ್ರಿ, ಕೆಲವರು ಮೊಬೈಲ್ಗಳು ಕಳ್ತನ ಆಗುತ್ತೆ, ಬಸ್ಸುಗಳಲ್ಲಿ ಅಲ್ಲಿ ಇಲ್ಲಿ ಚೌಲ್ಟ್ರಿಗಳಲ್ಲೆಲ್ಲ. ರೀಸೆಂಟಾಗಿ ನನ್ನ ಮಗಳದೇ ಒಂದು ಮೊಬೈಲ್ ಕಳೆದೋಯ್ತು ಚೌಲ್ಟ್ರಿನಲ್ಲಿ. ಫೋಟೋ ತೆಗಿ ಅಂತ ಚಿಕ್ಕದವ್ರಿಗೆ ನನ್ನ ಮಗಳು ಕೊಟ್ಟಿದ್ದಾಳೆ. ಯಾರ ಕೈ ಕೊಡ್ಲ ಆಮೇಲೆ ನೆನಪೇ ಇಲ್ಲ. ಒಂದೊಂದು ಸಾರಿ ಒಬ್ಬರು ಕೈ ಕೊಟ್ಲಂತೆ. ಆಮೇಲೆ ಇವಾಗ ಹೊಸದು ಇಸ್ಕೊಂಡಿದ್ದಾರೆ, ಒಂದು 11,000. ಅದು ಸೆಕೆಂಡ್ಸ್ ಬೇಕಾಯಿತು. ಅದಕ್ಕೆ ನಮ್ಮ ಜಾಗೃತಿ ನಮಗಿರಬೇಕು, ನಮ್ಮ ಎಚ್ಚರಿಕೆ ನಮಗಿರಬೇಕು, ನಮ್ಮ ಮೇಲೆ ನಮಗೆ ಪ್ರಜ್ಞೆ ಇರಬೇಕು. ಮೊದಲನೇದಾಗಿ ನಾವು ಯಾರೋ ಬಂದು ಏನೋ ಬಂದು ಕೇಳಿದ್ರು ಅಂತ ಸಿಂಪತಿ ತೋರಿಸಿ, ಅವ್ರ ಮೇಲೆ ಸಿಂಪತಿ ತೋರಿಸಿ ನಾವು ತಗಲಾಕೊಳ್ಳೋದು ಏನು ಸರಿ? ಇದು ಯಾವ ಕರ್ಮ ಇದು? ನಾವು ತಗಲಾಕೊಳ್ಳೋದು ಇದ್ಯಾವ ಕರ್ಮ ರೀ? ಹಾಂ ಅಲ್ವಾ? ಬೆಳಗ್ಗೆಯಿಂದ ಸಂಜೆ ಅವ್ರಿಗವರು 500,000 ದುಡಿತಾರೆ. ಎಲ್ಲರೂ ಅವರು ದುಡಿತಾರೆ. ಕೆಲವ್ರು ಹೆಂಗಂದ್ರೆ ಅವ್ರ ಹತ್ರ ಸಾಲವೆಲ್ಲ ಮಾಡಿ, ಅಥವಾ ದೋಚ್ಕೊಂಡೆ ತಿಂದು, ಅಥವಾ ಈ ಕಂತ್ರಿ ಆಕ್ಟಿಂಗ್ಗಳು ಮಾಡಿಕೊಂಡೆ ಬೇರೆಯವ್ರಿಗೆ ಚೀಟಿಂಗ್ ಮಾಡಿ ಅವ್ರ ಹತ್ರ ಇಸ್ಕೊಂಡೇ ಬದುಕ್ತಾರೆ. ನಿಮ್ಗೆ ಗೊತ್ತಾ ಅದು? ಅದಕ್ಕೆ ಯಾವುದಕ್ಕೂ ನೀವು ಹುಷಾರಾಗಿರಿ. ಇದು ಯಾವ ಕರ್ಮ ನೀವು ತಗಲಾಕೊಳ್ಳೋದು? ಇದು ಒಂದು ರೀತಿ. ಎರಡನೇದು ಯಾರೋ ಬಂದು ಕದ್ಕೊಂಡು ಹೋಗೋದು, ಇದು ಎರಡನೇದು. ಮೂರನೇದೊಂದಿದೆ, ನೀವೇ ಆತರ ಪಡೋದು. ಕೆಲವು ಸಾರಿ ಆತರ ಪಟ್ಟು ಯಾವನೋ ಸೈಟ್ ಕೊಡ್ತೀನಿ ಅಂತಾನೆ, ಯಾವನೋ ಗೋಲ್ಡ್ ಬಿಸ್ಕಟ್ಟುಗಳು, ಬಂಗಾರದ ನಾಣ್ಯಗಳು ಕೊಡ್ತೀನಿ ಅಂತಾರೆ. ಇನ್ಯಾವರು ಅಲ್ಲಿ ಚೀಪಾಗಿ ಸಿಗುತ್ತೆ, 1 ಲಕ್ಷ ಡಿಪಾಸಿಟ್ ಮಾಡಿದ್ರೆ 3 ತಿಂಗಳಲ್ಲಿ 4 ತಿಂಗಳಲ್ಲಿ 2 ಲಕ್ಷ ಬಂದ್ಬಿಡುತ್ತೆ. ಆಸೆ ಇಕ್ಸೋದು, ಚೀಟಿಂಗ್ಗಳು.
ಈ ಚಿಟ್ ಫಂಡ್ ಕಂಪ್ನಿಗಳು ಕೆಲವು ಇದಾವೆ, ಚೀಟ್ ಮಾಡೋಕ್ಕಂತ ಇರ್ತಾವೆ. ಕೆಲವರು ಇರ್ತಾರೆ, ಜನನೂ ಇರ್ತಾರೆ ಚೀಟ್ ಮಾಡೋಕ್ಕಂತೆ. ಈ ಗೋಲ್ಡ್ ಬಿಸ್ಕಟ್ಟು, ನಾಣ್ಯಗಳು ಅಂತ ಇಂಥವು, ಇನ್ನೇನೋ ಮ್ಯಾಜಿಕ್ ಮಾಡಿಕೊಡ್ತೀನಿ, ಇನ್ನೇನೋ ಮಾಡಿಕೊಡ್ತೀನಿ, ಈ ಥರ ಆಸೆಗಳಿಗೆ ಸೇರ್ತಾರೆ. ಅಲ್ಲಿ ಕೂಡ ನೀವು ಮೋಸ ಹೋಗೋಂಥ ಚಾನ್ಸಸ್ ತುಂಬ ಇರುತ್ತೆ. ಮೋಸ ಹೋಗ್ಬಿಟ್ರೆ ಅಂತ ಇಟ್ಕೊಳ್ಳಿ, ಇದು ಯಾವ ಕರ್ಮ ರೀ ನಿಮಗೆ? ಯಾವ ಕರ್ಮ ರೀ ಅಲ್ವಾ? ಅಷ್ಟೇ ಅಲ್ರಿ, ಇನ್ನೊಂದು ಇದೆ ಹೇಳ್ತೀನಿ ಕೇಳ್ರಿ. ನೀವು ದಾರಿಯಲ್ಲಿ ನಿಮ್ಮ ಪಾಡು ನೀವು ರೋಡ್ ಸೈಡಲ್ಲಿ ತುಂಬ ದೂರದಲ್ಲೇ ಹೋಗ್ತಾ ಇರ್ತೀರ, ರೋಡ್ ಸೈಡಲ್ಲಿ ಇಲ್ಲ ವಾಕಿಂಗ್ ಹೋಗ್ತಿರ್ತೀರ, ಜಾಕಿಂಗ್ ಹೋಗ್ತೀರಿ, ಏನೋ ಒಂದು ಆಗ್ತಾ ಇರ್ತದೆ. ಇಲ್ಲ ಬಸ್ ಇಳಿದು ಮನೆಗೆ ಹೋಗ್ತಿರ್ತೀರಿ, ಇಲ್ಲ ಡ್ಯೂಟಿಯಿಂದ ಮನೆಗೆ ಹೋಗ್ತಿರ್ತೀರ ನಡ್ಕೊಂಡು, ಎಲ್ಲೋ ಸೈಡಲ್ಲಿ, ಇಲ್ಲ ಟೂ ವೀಲರಲ್ಲಿ, ಇಲ್ಲ ಕಾರಲ್ಲಿ ನಿಮ್ಮ ಪಾಡು ನೀವು ಎಲ್ಲೋ ಸೈಡಲ್ಲಿ ಹೋಗ್ತಾ ಇರ್ತೀರ ಆರಾಮ್ಸೆ. ಅವನು ಯಾವನೋ ಬಂದು ಗುದ್ದುಬಿಡ್ತಾರೆ ನಿಮಗೆ, ಅವ್ರು ಯಾರೋ ಬಂದು ನಿಮ್ಗೆ ಗುದ್ದುಬಿಡ್ತಾರೆ, ಇಲ್ಲ ಯಾರೋ ಅಡ್ಡ ಬಂದುಬಿಡ್ತಾರೆ. ಹೆಂಗೆ ಅಡ್ಡ ಬಂದರು, ಯಾರು ಗುದ್ದಿದ್ರು ಪ್ರಾಬ್ಲಮ್ ನಿಮಗೇ. ಆಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಪೊಲೀಸವ್ರು ನಿಮ್ಮ ಮೇಲೆ ಕೇಸು, ನೀವೇ ತಪ್ಪು ಮಾಡಿದಿರ ಅಂತ ಕೇಸು, ನೋಡ್ರಿ ಏನೆಲ್ಲ ಇರ್ತದೆ. ಅವನು ಗುದ್ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ನೀವು ಎಲ್ಲೋ ಬಿದ್ದೋಗಿ ಕೈ ಕಾಲು ಮುರ್ಕೊಂಡು ಇನ್ನೇನೋ ಆಗಿ, ಇದು ಯಾವ ಕರ್ಮ ರೀ? ಯೋಚನೆ ಮಾಡಿದ್ರ ಅಲ್ವಾ? ಇಷ್ಟೂ ಅಲ್ದ ಇನ್ನೂ ಇದಾವ್ರಿ ಸಾಕಷ್ಟು ಈ ರೀತಿ ಇದಾವೆ. ಯಾರೋ ಮಾಡಿದ ತಪ್ಪಿಗೆ ನಾವು ಅನ್ಭವಿಸೋದು, ಯಾರೋ ಮಾಡಿದ ತಪ್ಪಿಗೆ ನಾವು ಅನ್ಭವಿಸೋದು ಅಲ್ಲೇನ್ರಿ? ಯಾರೋ ನಮಗೆ ಟೋಪಿ ಹಾಕ್ತಾರೆ, ನಾವು ಅನ್ಭವಿಸೋದು ಅಲ್ವಾ? ಇದು ಏನು ಕರ್ಮ? ಇದು ಯಾವ ಕರ್ಮ ಇದು ಹೇಳಿ? ಬೇಡ ರೀ. ಒಂದು ಒಳ್ಳೆ ಬೆಳೆ ಕಣ ರೈತರು, ಒಂದು ಒಳ್ಳೆ ಬೆಳೆ ಕಣ ರೈತರು ಸಾಲವೆಲ್ಲ ಮಾಡಿ ಬಂಡವಾಳ ಹಾಕ್ತಾರೆ. ಲಾಸ್ಟಿಗೆ ಎಲ್ಲ ಬೆಳೆನೂ ಬಂದಿರುತ್ತೆ, ಎಲ್ಲನೂ ಬಂದಿರ್ತಾರೆ. ಆ ಟೈಮಲ್ಲಿ ಯಾರೋ ಬಂದ್ಬಿಟ್ಟು ನನಗೆ ಹಣ ಬೇಕು, ಇಲ್ಲೊಂದು ಸತ್ತೋಗ್ಬಿಡ್ತೀನಿ ಓ ಅಂತ ಕೂತ್ಕೊಬಿಟ್ರೆ, ಒಳ್ಳೆ ರೇಟು ಸಿಕ್ಕಿರುತ್ತೆ, ಆ ಸಂಪಾದನೆ ಬಂದಿದ್ದು ಅದರಲ್ಲಿ ಬಂದಿದ್ದೆಲ್ಲ ಅವ್ರಿಗೆ ಕೊಡಬೇಕು. ಇದು ಯಾವ ಪರಿಸ್ಥಿತಿ ನೋಡಿರಿ. ಅಷ್ಟೇ ಅಲ್ಲ, ಕೆಲವು ಸಾರಿ ಏನಾಗ್ತದೆ ಗೊತ್ತಾನ್ರಿ, ಸುನಾಮಿ ಬರುತ್ತೆ, ಭೂಕಂಪ ಬರುತ್ತೆ, ಇನ್ನೇನೋ ಆಗುತ್ತೆ, ಅಥವಾ ಮಳೆನೇ ಬರಲ್ಲ, ಅಥವಾ ಬೆಳೆ ಬಂದಿರುತ್ತೆ ರೇಟ್ ಸಿಕ್ಕಲ್ಲ. ಇದು ಯಾವ ಕರ್ಮ ರೀ? ಅಷ್ಟೇ ಅಲ್ಲ ರೀ, ಕೆಲವು ಸಾರಿ ಕಾಯಿಲೆಗಳು ಬರುತ್ತೆ, ಇದು ಯಾವ ರೀ? ಇದೆಲ್ಲ ಕರ್ಮಗಳು. ಹೇಗೆ ಅಂದರೆ ನೀವೇ ಪಾಪ ಮಾಡ್ಬೇಕಂತೇನಿಲ್ಲ ನೋಡ್ರಿ. ಇದೇ ಜನ್ಮದಲ್ಲಿ ನೀವೇನಾದರೂ ಯಾರು ಪಾಪ ಮಾಡಿರ್ತಾರೆ ಇದೇ ಜನ್ಮದಲ್ಲಿ, ಅವ್ರಿಗೆ ಆ ಕರ್ಮ ನಿಧಾನಕ್ಕೆ ಒಂದು 5 ವರ್ಷ 10 ವರ್ಷ ಹಿಂಗೆ ಸುತ್ಕೊಳ್ಬಿಡುತ್ತೆ. ಪ್ರಾರಂಭದಲ್ಲೇ ಬರಲ್ಲ, ಸ್ವಲ್ಪ ವಯಸ್ಸಾದಮೇಲೆ. ಯಾಕೆಂದರೆ ಪ್ರಾರಂಭದಲ್ಲೇ ಬರಲ್ಲ ಅಂದರೆ ಗಟ್ಟಿಮುಟ್ಟಿಯಾಗಿರ್ತಾರೆ. ಪ್ರಾರಂಭದಲ್ಲಿ ಗಟ್ಟಿಮುಟ್ಟಾಗಿರೋವಾಗ ರೋಗಗಳು ಬಂದರೆ ಡಾಕ್ಟ್ರು ಒಳ್ಳೆ ಡೋಸೇಜ್ ಇಂಜೆಕ್ಷನ್ ಹಾಕ್ತಾರೆ, ಅವು ವಾಸಿ ಆಗಿಬಿಡುತ್ತೆ. ಅದೇ ವಯಸ್ಸಾದಮೇಲೆ ಒಳ್ಳೆ ಇಂಜೆಕ್ಷನ್ ಹಾಕಿದರೆ ಅವ್ನು ಸತ್ತೋಗ್ತಾನೆ. ಅದಕ್ಕೆ ಡಾಕ್ಟ್ರು ಪವರ್ ಕಮ್ಮಿ ಇರೋದು ಹಾಕ್ತಾರೆ. ವಯಸ್ಸಾದಮೇಲೆ ಪವರ್ ಕಮ್ಮಿ ಇರೋದು ಹಾಕಿದ್ರೆ ರೋಗ ವಾಸಿ ಆಗೋಲ್ಲ, ಆವಾಗ ಅವನಿಗೆ ರೋಗ ದಿನ ಹಿಂಸೆ ಕೊಡುತ್ತೆ. ಅದಕ್ಕೆ ಕರ್ಮ ಯಾವಾಗಪ್ಪ ಸುತ್ಕೊಳ್ಳುತ್ತೆ ಅಂದರೆ ವಯಸ್ಸಾದಮೇಲೆ ಸುತ್ಕೊಳ್ಳುತ್ತೆ. ಏನೇನೋ ದಿನಕ್ಕೆ ಇಷ್ಟೆಷ್ಟು ಮಾತ್ರ ತಿನ್ನಬೇಕು, ಗುಡ್ಡೆ ಮಾತ್ರೆಗಳು ತಿನ್ನಬೇಕು. ಆ ರೋಗಕ್ಕೊಂದು, ಈ ರೋಗಕ್ಕೊಂದು, ಆ ಸಮಸ್ಯೆಗೊಂದು, ಈ ಸಮಸ್ಯೆಗೊಂದು, ಆ ನೋವುಗಳಿಗೊಂದು, ಈ ಬಾಧೆಗೊಂದು, ಇನ್ನೊಂದು 10 ವೆರೈಟಿ ಮಾತ್ರೆಗಳು ನುಂಗ್ತಾರೆ ಕೆಲವರು. ಅದಕ್ಕೂ ಎಷ್ಟು ದುಡ್ಡಾಗುತ್ತೆ. ಯಾರೇನು ಇನ್ನು ಉಚಿತವಾಗಿ ಕೊಡ್ತಾರೆ? ಯಾರಾದರೂ ಫ್ರೀಯಾಗಿ ಕೊಡ್ತಾರೆ? ಕೊಡ್ತಾರೆ. ಅದು ಯಾವುದೋ ಒಂದು ಕೊರೋನಾ ಅಂತ ರೋಗ ಬಂತು, ಅದೇನೋ ಇಂಜೆಕ್ಷನ್ ಅಂತ ಹಾಕಿದ್ರು, ಇವಾಗ ಅದಕ್ಕೆ ರಿಯಾಕ್ಷನ್ಗಳಂತೆ ಏನೇನೋ ಆಗೋಗಿದೆ ಈಗ ಬೇರೆಯವ್ರಿಗೆ. ಅದೊಂದು ಕತೆಗಳು. ಓಸಿಗೆ ಕೊಟ್ಟವಲ್ಲ ಹಂಗೆ ಅಲ್ವಾ? ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೆ ಕರ್ಮಗಳಿಗೆ ಕಾರಣ ನಾವೇ ಆಗಿರ್ತೀವಿ. ಕೆಲವು ಸಾರಿ ನಾವೇ ಪಾಪ ಮಾಡಿರ್ತೀವಿ. ಯಾವುದೋ ನಾಗಸರ್ಪಗಳನ್ನು ಕೆಲವರು ಕೊಲ್ತಾರೆ, ಅದು ನಾಗದೋಷ ಆಗುತ್ತೆ. ಇನ್ಯಾರೋ ಕುರಿ ಮೇಕೆ ಕೋಳೆ ಇನ್ನೊಂದು ಮತ್ತೊಂದು ಕಡಿತಾರೆ, ಅದು ಕೂಡ ಪಾಪನೇ. ಇನ್ಯಾರಿಗೋ ಟೋಪಿ ಹಾಕೋದು ಅಥವಾ ಮೋಸ ಮಾಡೋದು ಏನು ಬಿಡು, ನಾವು ಸಣ್ಣ ತಪ್ಪು. ಎಂತೆಂಥವ್ರು ದೊಡ್ಡ ತಪ್ಪು ಮಾಡ್ತಾರೆ, ನಾವು ಸಣ್ಣ ತಪ್ಪು ಅಂತ ಮಾಡ್ತಾರೆ. ನೋಡ್ರಿ, ಸಣ್ಣದಾಗಲಿ ದೊಡ್ಡದಾಗಲಿ ವಂಚನೆ ಅಂದಮೇಲೆ ವಂಚನೆ, ಕಳ್ಳ ಅಂದಮೇಲೆ ಕಳ್ಳನೇ, ಮೋಸ ಅಂದಮೇಲೆ ಮೋಸನೇ, ಸುಳ್ಳು ಅಂದಮೇಲೆ ಸುಳ್ಳನೇ ಅಲ್ವಾ? ಅದಕ್ಕೆ ಸಣ್ಣದಾಗಲಿ ದೊಡ್ಡದಾಗಲಿ ತಪ್ಪುಗಳು ಮಾಡಬಾರ್ದು. ಭಯಭಕ್ತಿಯಿಂದ ನಾವು ನಡಿಬೇಕು. ದೈವ ಗುರು ಅಂತ ಒಂದಿದೆ, ಧರ್ಮ ಮಾರ್ಗ ಅಂತ ಇದೆ, ನೀತಿ ಮಾರ್ಗ, ನ್ಯಾಯ ಮಾರ್ಗ ಇದೆ, ಅದರಲ್ಲಿ ಹೋಗಬೇಕು. ಯಾವುದೇ ಕೆಲಸ ಮಾಡಲಿ ಅಹಿಂಸಾ ಮಾರ್ಗದಲ್ಲಿ ಹೋಗಬೇಕು. ಅಹಿಂಸಾ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕು. ನಮ್ಮಿಂದ ಯಾವ ಪ್ರಾಣಿಗಳಿಗೂ, ಒಂದು ಇರುವೆಗೂ ಕೂಡ ಒಂದು ಸಣ್ಣ ಇರುವೆಗೆ ಸೊಳ್ಳೆಗೂ ಕೂಡ ತಿಗಣಿಯಾಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು. ಆ ರೀತಿ ನಾವು ಇರಬೇಕು. ಗೊತ್ತಾಯ್ತಲ್ಲ? ಅವಾಗಲೂ ನಮ್ಗೆ ಕರ್ಮ ಬಿಡಲ್ಲ, ಯಾವ್ಯಾವುದೋ ಕರ್ಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಯಾವುದು? ನಾವು ಪೂಜೆಗಳು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದಾನ ಧರ್ಮ ಮಾಡ್ತೀವಿ, ಹೋಮ ಮಾಡಿಸ್ತೀವಿ, ಮನೆಯಲ್ಲಿ ಇನ್ನೇನೋ ಮಾಡ್ತೀವಿ ಅಂತೀವಲ್ಲ. ಇದಕ್ಕೆಲ್ಲ ಕರ್ಮಗಳಿಗೆ ಅವಾಗೂ ಕಷ್ಟಗಳು ಬರುತ್ತಲ್ಲ, ದಾರಿದ್ರ್ಯ ಬರುತ್ತಲ್ಲ, ರೋಗಗಳು ಬರುತ್ತೆ. ಇದೆಲ್ಲಿಂದ ಬರುತ್ತೆ? ಎಲ್ಲಿಂದ ಒಕ್ಕರ್ಸ್ಕೊಳ್ಳುತ್ತಲ್ಲ ಕರ್ಮಗಳು, ಎಲ್ಲಿಂದ ಬರುತ್ತೆ? ನೋಡ್ರಿ, ಹಿಂದಿನ ಜನ್ಮಗಳಲ್ಲಿ ನಾವೇ ಪಾಪ ಮಾಡಿರ್ಬೋದು, ಅಥವಾ ನಮ್ಮ ತಂದೆ ತಾಯಿ ತಾತಂದ್ರು ಅಜ್ಜಂದ್ರು ಮಾಡಿರ್ಬೋದು. ಆ ತಾತ ಅಜ್ಜಿ ಪಾಪಗಳು ಮಾಡಿದರೆ ಅವರು ಸಂಪಾದನೆ ಮಾಡಿರೋ ಆಸ್ತಿನಲ್ಲಿ ನಾವು ತಿಂತಾ ಇರ್ತೀವಿ. ಈಗ
ಆ ಕರ್ಮಗಳು ಈಗ ನಮ್ಮ ಸುತ್ತಕೊಳ್ಳುತ್ತೆ. ಅವ್ರು ಯಾವುದೋ ಹೆಂಗೋ ಮಾಡಿಕೊಂಡು ಆಸ್ತಿಗಳು ಮಾಡಿರ್ತಾರೆ. ಈಗ ನಾವು ಪ್ರಾಮಾಣಿಕರು, ಒಳ್ಳೆಯವರು, ನಾವು ತಿಂದರೆ ಆ ಆಸ್ತಿನಲ್ಲಿ ಮಾರ್ಕೊಂಡೋ ಇಲ್ಲ ಬೆಳ್ಕೊಂಡೋ ಏನೋ ಒಂದು, ಆವಾಗ ಆ ಪಾಪ ನಮ್ಮ ಸುತ್ತಕೊಳ್ಳುತ್ತೆ. ಅದಕ್ಕೆ ಹುಷಾರಾಗಿರಿ. ಸರಿ, ಕರ್ಮಗಳಿಂದ ಹೆಂಗೆ ಬಿಡುಗಡೆ ಆಗೋದೀಗ ಇದೆ ನೋಡ್ರಿ. ಮೊದಲನೇದು ಗುರುಗಳ ಸೇವೆ. ಗುರುಗಳ ಸೇವೆ ಅಂದ್ರೇನು? ಮನೇಲಿ ತಂಗ್ಳೂಟ ಇದೆ, ಅದನ್ನು ಗುರುಗಳು ಬಂದಾಗ, ಸಾಧುಗಳು ಬಂದಾಗ ಹಾಕ್ಬಿಡೋದು ತಂಗ್ಳೂಟ. ಇದು ಮಹಾಪಾಪ. ಯಾವುದೋ ಅಳಸೋಗಿರೋದು, ಯಾವುದೋ ಮಣ್ಣು ರಾಗಿ, ಮಣ್ಣು ಅಕ್ಕಿ, ಕಲ್ಲುಗಳಿರುತ್ತೆ, ಮಣ್ಣಿರುತ್ತೆ ಅಕ್ಕಿನಲ್ಲಿ, ಇವ್ರು ಇಂಗಡ್ಸ್ ಮಡಗಿರ್ತಾರೆ, ಯಾರಾದರೂ ಬಂದಾಗ ಕೊಟ್ಬಿಡೋಣ ಅಂತ. ಊಟ ಬೇಡ ಅಲ್ಲ, ಬೇಡದೇ ಇರೋ ಊಟ, ಅಳಸೋಗಿರೋ ಊಟ ಸೈಡ್ ಇಟ್ಟಿರ್ತಾರೆ, ಯಾರಾದರೂ ಬಂದರೆ ಭಿಕ್ಷುಕರು ಕೊಟ್ಬಿಡೋಣ ಅಂತ. ಅಲ್ಲೇ ರೀ, ಭಿಕ್ಷುಕರಂದರೆ ಸನ್ಯಾಸಿಗಳಂದರೆ ಏನೋ ಅಷ್ಟೊಂದು ಕೇವಲ ರೀ. ಮನೆಗಳಲ್ಲಿರೋರು ಕೇವಲ ಮನೆಯಲ್ಲಿ ಮಾತ್ರ ಊಟ ಮಾಡ್ತಾರೆ. ಯಾವಾಗಲೋ ಒಂದು ಸಾರಿ ಹೋಟ್ಲಿಗೆ ಹೋಗ್ತಾರೆ ಅಷ್ಟೇ, ಇಲ್ಲ ಯಾವಾಗಲೋ ಒಂದು ಸಾರಿ ಯಾವುದೋ ಫಂಕ್ಷನ್ಗೆ ಹೋಗ್ತಾರೆ, ಇಲ್ಲ ಯಾವಾಗಲೋ ಒಂದು ಸಾರಿ ಬೇರೆಯವ್ರ ಮನೇಲಿ ತಿಂತಾರೆ. ಮನೆಗಳಲ್ಲಿರೋರು ಸಂಸಾರಿಗಳು, ಅವರೆಷ್ಟೇ ಬಡವರಾಗಲಿ ಶ್ರೀಮಂತರಾಗಲಿ. ಆದರೆ ಭಿಕ್ಷುಕರು ಸನ್ಯಾಸಿಗಳು ಹಂಗಲ್ಲ ರೀ. ದಿನಕ್ಕೆ 20 ಮನೆ ಓಡಾಡ್ತಾರೆ, ದಿನಕ್ಕೆ 20 ಚೌಡ್ರಿ ನೋಡ್ತಾರೆ, ದಿನಕ್ಕೆ 20 ಪ್ರೋಗ್ರಾಮ್ ನೋಡ್ತಾರೆ ಅವರು. ಗೊತ್ತಾ ನಿಮಗೆ? ದಿನಕ್ಕಲ್ಲ ಅಲ್ಲ ಅಂದರೆ ತಿಂಗಳಿಗೆ ಇಟ್ಕೊಬಿಡಿ. ಒಳ್ಳೆ ವೆರೈಟಿ ಫುಡ್ ನೋಡ್ತಾರೆ ಅಂತ. ಅವರು ಅವ್ರಿಗೆ ಯಾವ ಕರ್ಮ ರೀ? ಅಂತ ಇಂಥ ಅಳಸ್ಲುಟ್ಟು ತಿನ್ನ ಗೆದ್ದು ಬಿಸಾಕ್ತಾರೆ ಅವರು. ಅದಕ್ಕೆ ನಾವು ಏನು ಊಟ ಕೊಡ್ತೀವಿ ಅದೇ ಯಮಧರ್ಮ, ಮಹಾಧರ್ಮ ನಮಗೆ ಅದ್ರ 10ರಷ್ಟು ಕೊಡ್ತಾನೆ. ನಾವು ಅಳಸೋಗಿರೋ ಊಟ ಕೊಟ್ಟರೆ ನಮ್ಗೆ 10ರಷ್ಟು ಅಳಸೋಗಿರೋ ಊಟ ಸಿಗುತ್ತೆ. ನಾವು ಒಳ್ಳೆ ಹಣ್ಣುಗಳು ಕೊಟ್ಟರೆ 10ರಷ್ಟು ಒಳ್ಳೆ ಹಣ್ಣುಗಳು ನಮ್ಗೆ ಸಿಗುತ್ತೆ. ಅದಕ್ಕೆ ಯಾವಾಗಲೂ ದಾನ ಧರ್ಮ ಮಾಡೋವಾಗ ಗುರುಗಳಿಗಾಗಲಿ ಭಿಕ್ಷುಕರಿಗಾಗಲಿ ಒಳ್ಳೆಯ ಪದಾರ್ಥಗಳನ್ನೇ ಕೊಡಬೇಕು, ಒಳ್ಳೆಯ ಬಟ್ಟೆಗಳನ್ನೇ ಕೊಡಬೇಕು. ಏನೋ ಧರ್ಮರಾಯನ ಮೊಮ್ಮಕ್ಕಳು ನಾವು ಅಂತ ಕೆಲವರು ಮಾಡ್ತಾರೆ. ನಾವು ಮಹಾಧರ್ಮದೋಣಿಗಳು ಅಂತ ಕೆಲವರು ಅಂದ್ಕೊತಾರೆ. ಕೊಡೋದು ನೋಡಿದ್ರೆ ಹಳೆಯ ಬಟ್ಟೆಗಳು ಹರಿದೋಗಿರೋವು, ಕೊಡೋದು ನೋಡಿದ್ರೆ ಅಳಸಲು ಊಟ, ಇನ್ನೇನು ಬಿಡಿ ಕಾಸುಗಳು ₹1 ₹2 ಅದು ಹರಿದೋಗಿರೋವು. ಹಂಗೆಲ್ಲ ಮಾಡಬಾರ್ದು, ಅಪರಾಧ. ಯಾವಾಗಲೂ ಸಾಧುಗಳಿಗೆ ಭಿಕ್ಷುಕರಿಗೆ ಬೇರೆಯವ್ರಿಗೆ ಕೊಡುವಾಗ ಒಳ್ಳೆಯದೇ ಫ್ರೆಶ್ ಆಗಿರೋದೇ ನಾವು ಕೊಡಬೇಕು. ಅದರ 10ರಷ್ಟಲ್ಲ 100ರಷ್ಟು ಆ ಭಗವಂತ ನಮಗೆ ಕೊಡ್ತಾನೆ. ಅದೇ ರೀತಿ ನಾವು ಯಾವುದು ಕೊಟ್ಟರೆ ಅದೇ ಬರೋದು. ಇದು ದಾನ ಧರ್ಮದಲ್ಲಿ ಹೇಳಿದೆ ನಾನು, ಓಕೆನಾ? ಇನ್ನು ಹೆಂಡ್ತಿ ಮಾಡಿದ ಪಾಪಗಳಲ್ಲಿ ಗಂಡನಿಗೆ ಭಾಗಿ ಇದೆ. ಹೆಂಡ್ತಿ ಮಾಡಿದ ಪಾಪಗಳಲ್ಲಿ ಗಂಡನಿಗೆ ಭಾಗಿ ಇದೆ. ಯಾಕೆಂದರೆ ಗಂಡ ಮನೆಗೆ ಯಜಮಾನ. ಹೆಂಡ್ತಿ ಏನೇನೋ ಮಾಡಬಾರ್ದಲ್ಲ ಮಾಡಿದ್ರೆ ಆಕೆಯ ಒಡೆಯ ಯಾರು? ತಾಳಿ ಕಟ್ಟಿದವನು ಒಡೆಯ ಗಂಡ. ಅವನಿಗೆ ಪಾಪ ಸುತ್ತಕೊಳ್ಳುತ್ತೆ. ಅದಕ್ಕೆ ಗಂಡ ಆದವನು ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು, ಒಂದೇದು. ಹಾಗೆ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿನ ಹೊಣೆ, ಅದಕ್ಕೆ ಪೇರೆಂಟ್ಸು. ಯಾಕೆಂದರೆ ಮಕ್ಕಳ ಜವಾಬ್ದಾರಿ ತಂದೆ ತಾಯಿದು, ಓಕೆನಾ? ಇನ್ನು ಗಂಡ ಪಾಪ ಮಾಡಿದ್ರೆ ಹೆಂಡ್ತಿಗೆ ಭಾಗ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳ್ತೀರಲ್ವಾ? ಖಂಡಿತ ಇಲ್ಲ. ಯಾಕಂದರೆ ಹೆಂಡ್ತಿಗೆ ಒಡೆಯ ಇರೋ ಗಂಡ. ಆದ್ದರಿಂದ ಒಡೆಯನ್ನು ತಪ್ಪು ಮಾಡಿದ್ರೆ ಪ್ರಜೆಗಳಿಗೆ ಆ ಪಾಪ ಅಂಟ್ಕೊಳ್ಳಲ್ಲ, ನೆನಪಿಟ್ಕೊಳ್ಳಿ. ಅದೇ ಪ್ರಜೆಗಳು ತಪ್ಪು ಮಾಡಿದ್ರೆ ಒಡೆಯನಿಗೆ ಅಂಟ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಇನ್ಯಾರಾಗಲಿ, ಅವ್ರ ಕೈ ಕೆಳಗೆ ರಾಷ್ಟ್ರಪತಿ ಆಗಲಿ, ಅವ್ರ ಕೈ ಕೆಳಗೆ ಪ್ರಜೆಗಳಿರ್ತಾರೆ. ಅವರು ತಪ್ಪು ಮಾಡಿ ಪಾಪಗಳು ಮಾಡಿದ್ರೆ ಅದು ಅವ್ರಿಗೆ ಅಂಟ್ಕೊಳ್ಳುತ್ತೆ, ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ಅವರು ತಪ್ಪು ಮಾಡಿದ್ರೆ ಕಠಿಣವಾದ ಶಿಕ್ಷೆಗಳನ್ನು ಘೋಷಿಸಬೇಕು. ಪ್ರಜೆಗಳು ತಪ್ಪು ಮಾಡಿದಾಗೆ ಕಂಟ್ರೋಲ್ಗೆ ತಗೋಬೇಕು. ಅವಾಗೂ ಮಕ್ಕಳಾಗಲಿ ಹೆಂಡತಿ ಆಗಲಿ ಪ್ರಜೆಗಳಾಗಲಿ ತಪ್ಪು ಮಾಡಿದ್ರೆ ಅವಾಗ ಅಂಟ್ಕೊಳ್ಳಲ್ಲ. ಯಾಕಂದರೆ ನಾವು 1 ಸಾರಿ 2 ಸಾರಿ 3 ಸಾರಿ ವಾರ್ನ್ ಮಾಡಿರ್ತೀವಿ ಅವ್ರಿಗೆ, ಈ ಪಾಪ ಮಾಡಬೇಡ, ಈ ತಪ್ಪು ಮಾಡಬೇಡ ಅಂತ. ಅವಾಗ ಕರ್ಮ ಅಂಟ್ಕೊಳ್ಳಲ್ಲ. ಅದೇ ಅವ್ರು ಪಾಪಗಳು ಮಾಡ್ತಾಯಿದ್ರು ಅಥವಾ ಅವ್ರ ಪಾಪಗಳಲ್ಲಿ ನಾವು ಭಾಗಿಯಾದರೆ ಅಥವಾ ನೋಡ್ಕೊಂಡು ಸುಮ್ಮನೆ ಆದರೆ ಅದು ನಮ್ಗೆ ಅಂಟ್ಕೊಳ್ಳುತ್ತೆ. ಗೊತ್ತಾಯ್ತಲ್ಲ? ಇದು ಅದಕ್ಕೆ ಹಳೆಯ ಕರ್ಮಗಳು ತಾತ ಯಾರೋ ಮಾಡಿದ್ದು ನಮಗೆ ಬರುತ್ತೆ ಒಂದು ರೀತಿಯಲ್ಲಿ. ಇಲ್ಲ ನಮ್ಮ ಕೈಗಳಿಗಿರೋರು, ಇಲ್ಲ ಅಕ್ಕಪಕ್ಕ ಇರೋರು, ಇಲ್ಲ ಆಳುಗಳು ಕೆಲಸ ಮಾಡೋರು ತಪ್ಪು ಮಾಡಿದ್ರೆ ಪಾಪಗಳು ಮಾಡಿದ್ರೆ ಅದು ನಮ್ಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಹುಷಾರಾಗಿರಬೇಕು. ಗೊತ್ತಾಯ್ತಲ್ಲ? ಇದು ಪಾಪಕರ್ಮಗಳು ನಾವು ತಪ್ಪು ಮಾಡ್ತಿದ್ರೆ ಹೆಂಗೆ ಅಂಟ್ಕೊಳ್ತವೆ, ವಂಶ ಪರಂಪರೆ ಹೆಂಗೆ ಬರ್ತವೆ ಅನ್ನೋದಕ್ಕೆ ನಾನು ಹೇಳಿದ್ದು. ಇವುಗಳಿಂದ ಮುಕ್ತಿ ಆಗಿ ಅಂದರೆ ತಾಯ್ತಗಳು, ಯಂತ್ರಗಳು. ಈಗ ನೀವು ನೋಡಿರ್ಬೋದು ನಾಗಭೂತಾಳೆಯಿಂದ ಏನು ಪಾಪ ಪರಿಹಾರ ಆಗುತ್ತೆ? ನಾಗದೋಷಗಳು. ಕುದುರೆ ಅಲ್ಲ, ಅದರಿಂದ ಏನು ಪಾಪ ಪರಿಹಾರ ಆಗುತ್ತೆ? ಹಿಂದೆ ನಾವು ಕುದುರೆಗಳು ಅಂದರೆ ಕಲ್ಕಿ ಅವತಾರ, ಭಗವಂತ ಕಲ್ಕಿ ದೇವರು, ಶ್ರೀಮನ್ನಾರಾಯಣನ ಅವತಾರ, ಅವುಗಳಿಗೆ ನಮ್ಮಿಂದ ದೋಷ ಆಗಿದ್ದರೆ ಅಥವಾ ದಾರಿದ್ರ್ಯರಾಗಿದ್ದರೆ, ನಾವೇನಾದರೂ ರಾಜರಿಗೆ ಮಹಾರಾಜರಿಗೆ ಮೋಸ ಮಾಡಿದರೆ, ರಾಜಮನೆತನಕ್ಕೆ ಮೋಸ ಮಾಡಿದರೆ ಈ ಕುದುರೆ ಲಾಳದಿಂದ ಪಾಪ ಪರಿಹಾರ ಆಗುತ್ತೆ. ಹಾಗೆ ನಾಗಭೂತಾಳೆಯಿಂದ ನಾಗದೋಷ ಪರಿಹಾರ ಆಗುತ್ತೆ. ಹಾಗೆ ರಕ್ತಭೂತಾಳೆ ಇತ್ಯಾದಿ ಭೂತಾಳೆಗಳಿದೆ, ಅವುಗಳಿಂದ ವೃಕ್ಷ ದೇವತೆಗಳಿಗೆ ನಮ್ಮಿಂದ ಏನಾದರೂ ಅನ್ಯಾಯ ಆಗಿದರೆ, ಹಾಗೆ ಬೇವಿನ ಮರ, ಹರಳಿ ಮರ, ಇವುಗಳಿಗೆಲ್ಲ ನಮ್ಮಿಂದ ಏನಾದರೂ ಅನ್ಯಾಯ ಆಗಿದರೆ
ಹಾಗೆ ಎಕ್ಕೆ ಗಿಡ ಅವುಗಳನ್ನೆಲ್ಲ ಕಡಿಬಾರ್ದು. ಬಿಲ್ವ ಮರ, ಬೇವಿನ ಮರ, ಅರಳಿ ಮರ, ಎಕ್ಕೆ ಗಿಡ ಇವುಗಳನ್ನೆಲ್ಲ ಕಡಿಬಾರ್ದು. ಪಾಪ ಅದು. ಕಡಿಬೇಕಾದರೂ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ ತಗೊಂಡು ಅಪ್ಪಣೆ ತಗೊಂಡು ಆ ಗಿಡಕ್ಕೆ ಪೂಜೆ ಮಾಡಿ ಅಪ್ಪಣೆ ತಗೊಂಡು ಕಡಿಬೇಕು. ಗೊತ್ತಾಯ್ತಲ್ಲ. ಬದನಿಕೇನೂ ಅಷ್ಟೇ ಕೇಳಬೇಕಾದ್ರೆ ಈ ರೀತಿನ ಪಾಪಕರಗಳು ಮಾಡಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಗೋಗಳು, ಈಗ ಹಸ ಇರುತ್ತೆ, ಹಸುಗಳನ್ನು ಕಡಿಬಾರ್ದು. ಹಾಲು ಕೊಡೋಂಥವು ಎಮ್ಮೆ, ಹಸು ಇವೆಲ್ಲ ಹಾಲು ಕೊಡ್ತವೆ, ಅವುಗಳೆಲ್ಲ ಕಡಿಬಾರ್ದು. ಹಾಗೆ ಯಾವುದೇ ಪ್ರಾಣಿನ ನಾವು ಕಡಿಬಾರ್ದು. ಆಸೆಯೇ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಬುದ್ಧ ಮಹಾವೀರ ಹೇಳಿದ್ದಾರೆ, ಹಾಗೆ ಶ್ರೀ ಗುರುದೇವ ದತ್ತನೂ ಹೇಳಿದ್ದಾನೆ. ನಾವು ಫಾಲೋ ಮಾಡಬೇಕಲ್ವ, ಆವಾಗಲೇ ನಮ್ಗೆ ಒಳ್ಳೆಯದು. ಯಾರೋ ಮಾಡಿದ ತಪ್ಪಿಗೆ ನಮಗೆ ಪಾಪ ಬರುತ್ತೆ, ಒಪ್ಕೊಳ್ತೀನಿ. ಯಾರೋ ನಮಗೆ ಟೋಪಿ ಹಾಕ್ತಾರೆ, ಅವರಿಂದ ನಾವು ಕಷ್ಟಗಳು ಅನುಭವಿಸ್ತೀವಿ, ಒಪ್ಕೊತೀನಿ. ಹಾಗೆ ನಾವು ಬೇಜವಾಬ್ದಾರಿಯಿಂದ ಇರಬಾರ್ದು, ಎಚ್ಚರಿಕೆಯಿಂದಿರಬೇಕು. ಕರ್ಮಗಳಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಕಷ್ಟು ದಾರಿಗಳಿದೆ. ಸಾಕಷ್ಟು ದಾರಿದ್ರ್ಯ ನಿವಾರಣೆಗೆ ಸಾಕಷ್ಟು ದಾರಿಗಳಿದೆ. ಸಾಲಗಳ ಬಾಧೆ ನಿವಾರಣೆಗೆ, ರೋಗಗಳ ಬಾಧೆ ನಿವಾರಣೆಗೆ, ಶತ್ರುಶಕ್ತಿ ಭಯ ನಿವಾರಣೆಗೆ ಸಾಕಷ್ಟು ದಾರಿಗಳಿದೆ. ಅದೇ ಯಂತ್ರ, ತಂತ್ರ, ಮಂತ್ರ ಇತ್ಯಾದಿಗಳು. ಈ ವಿಡಿಯೋಗಳು ನೋಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗಾಗಿ ನಿಮ್ಮ ಚಾನಲಲ್ಲಿ. ಓಮಾಸ್ NS 2012, ನಾಗಸೃಷ್ಟಿ 2012 ಈ ಚಾನಲ್ಗಳು ನೋಡಿ. ಎರಡೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ ವಿಡಿಯೋಗಳು. ಪಾಪ ಪರಿಹಾರಕ್ಕೆ ಸಾಕಷ್ಟು ಮಾರ್ಗಗಳಿದೆ. ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಲ್ಲಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.